ರೀತಿ ನೋಡಿರಿ ಯಾವ ರೀತಿ ಹುಳಗಳು ನೋಡಿರಿ ಫುಲ್ ಇದೆ ನೋಡಿರಿ. ಈ ಥರ ಫುಲ್ ಹುಳಗಳು ಈ ಥರ ವರ್ಕ್ ಮಾಡ್ತೇವೆ ನೋಡಿರಿ. ಫುಲ್ ಹುಳಗಳು ನೋಡಿರಿ, ಎರೆಹುಳ ನೋಡಿರಿ ಈ ಥರ ಇರ್ತವೆ ನೋಡಿರಿ. ಈ ಥರ ಅದು ಎಲ್ಲ ತಿಂದು ಗೊಬ್ಬರ ಮಾಡ್ತೀವಿ. ಪ್ರಿಯ ವೀಕ್ಷಕರೇ, ನಮ್ಮೂರ ಟಿವಿ ವತಿಯಿಂದ ಎರೆಹುಳು ಘಟಕದ ಬಗ್ಗೆ ರೈತರಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಡೋದಕ್ಕೆ ರಮೇಶ್ ಸರ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಎರೆಹುಳು ಘಟಕದ ಒಂದು ಪರಿಚಯವನ್ನು ಮಾಡ್ಕೊಳ್ಳೋಣ. ಅದರಿಂದ ಯಾವ ರೀತಿ ಉಪಯೋಗ ಆಗುತ್ತೆ, ತೋಟಗಳಿಗೆ ಯಾವ ರೀತಿ ಅನುಕೂಲ ಆಗುತ್ತೆ, ಯಾವ ರೀತಿ ಎರೆಹುಳು ಘಟಕ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ಇವತ್ತು ನೀವು ನಿಮ್ಮ ತೋಟದಲ್ಲಿ ಎರೆಹುಳು ಘಟಕವನ್ನು ಮಾಡಿದ್ದೀರಾ. ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ರಮೇಶ್ HB, ಅಂದರಿಕೆರೆ, ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಡಿಸ್ಟಿಕ್ಕು. ನಮ್ದು ಒಂದು ಎಕರೆ 10 ಗುಂಟೆ ಜಮೀನಿದೆ ಮೇಡಮ್. ಅದರಲ್ಲಿ ತೆಂಗಿನ ಗಿಡ 40 ಸಮಗ್ರ ಕೃಷಿ ಮಾಡ್ತಿದ್ವಿ. ಹಸು ಕುರಿ ಸಾಕಾಣಿಕೆ ಈ ಥರ ಎಲ್ಲ ಮಾಡ್ತಿದ್ವಿ. ಅದ್ರ ಜೊತೆಲಿ ಸಾವಯವ ಮಾಡೋದ್ರಿಂದ ಸ್ವಲ್ಪ ಎರೆಹುಳ ಗೊಬ್ಬರ ಮಾಡ್ಕೊಂಡಿವಿ. ಈ ಸಿಗೋದು ಗರಿ ಎಲ್ಲ ವೇಸ್ಟ್ ಮಾಡೋ ಬದಲು ಹಾಕ್ಬಿಟ್ಟು ಸಗಣಿ ಹಾಕ್ಬಿಟ್ಟು ಈ ಥರ ಎರೆಹುಳ ಗೊಬ್ಬರ ಮಾಡ್ತೀವಿ. ಈ ಥರ ಎರೆಹುಳದ ಗೊಬ್ಬರ ಎರೆಹುಳ ಒಂದು ಸೇಲ್ ಮಾಡ್ತೀವಿ 500 ರೂಪಾಯಿ kg ಥರ. ಎರೆಹುಳ ಒಂದು ಈ ಥರ ಎರೆಹುಳ ಗೊಬ್ಬರ ಆಗುತ್ತೆ. ಈ ಥರ ಪುಡಿಯಾಗಿ ಒಂದು 4 ತೊಟ್ಟಿ ಮಾಡ್ಕೊಂಡಿದ್ದೀವಿ. ಯಾರಿಗಾದ್ರೂ ಬೇಕಾದ್ರೆ ಎರೆಹುಳ ಒಂದು ಕೊಡ್ತೀವಿ 500 ರೂಪಾಯಿ kg ಥರ. ಆಮೇಲೆ ಎರೆಹುಳದ ಜೊತೆಲಿ ಸ್ವಲ್ಪ ಜೇನು ಸಾಕಣೆ ಮಾಡ್ಕೊಂಡಿದ್ದೀವಿ. ನಮ್ಮ ಕಡೆ ಸ್ವಲ್ಪ ಇದೊಂದು ಮಾತ್ರ. ಎಷ್ಟು ದಿವಸಕ್ಕೆ ಇದು ಗೊಬ್ಬರ ತಯಾರಾಗುತ್ತೆ ಸರ್? ಯಾವ ರೀತಿ? ಇದು 3 ತಿಂಗಳು ಬೇಕು ಮೇಡಮ್. ಲೇಯರ್ ಫಸ್ಟು ತಳಕ್ಕೆ ಕಾಯಿ ಮಟ್ಟಿ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಲೇಯರ್ ಸಿಗದ್ ಗರಿ, ಈ ಕಸ, ಈ ಕೊಳೆ ಅಂತ ತ್ಯಾಜ್ಯ ಏನೇ ವಸ್ತು ಇದ್ರು ಎಲ್ಲ ಇದ್ರ ಮೇಲೆ ಹಾಕ್ಬಿಟ್ಟು ಆಮೇಲೆ ಒಂದು ಲೇಯರ್ ಸಗಣಿ ಸ್ಲರಿ ಹಾಕ್ಬಿಟ್ಟು ಒಂದು ತೊಟ್ಟಿ ಫುಲ್ ಆದ್ಮೇಲೆ ಬಿಟ್ಟು ಆಮೇಲೆ ಇನ್ನೊಂದು ಆ ಥರ ಮಾಡ್ತೀವಿ ಮೇಡಮ್. ಎಷ್ಟು ದಿವಸಕ್ಕೆ ಗೊಬ್ಬರ ತಯಾರು? ಇದು 3 ತಿಂಗಳು ಬೇಕು ಮೇಡಮ್. ಈ ಥರ ಗೊಬ್ಬರ ಹಾಕಿ 3 ತಿಂಗಳು ಬೇಕು. ಹುಳ ಇದೆಯಾ ಸರ್? ಇದು ಹುಳ ಐತೆ ಮೇಡಮ್. ಇದ್ರೊಳಗಡೆ ಹುಳ ಇದೆ ನೋಡಿ, ಮಸ್ತ್ ಹುಳ ಐತೆ. ಹುಳನೂ ಕೊಡ್ತೀವಿ ಬೇಕಾದ್ರೆ ನೋಡಿ. ಹುಳ ಐತೆ, ಹುಳಗುತ್ತೆ ನೋಡಿ. ಬಿಸಿಲಿಗೆ ಅದು ಬರಲ್ಲ ಆಚಿಕೆ ನೋಡಿ. ಹುಳ ಐತೆ ನೋಡಿ, ಹುಳಗಳಿದ್ದಾವೆ, ಮಸ್ತಾಗಿದ್ದಾವೆ ಎರೆಹುಳ. ಯಾರಿಗಾದ್ರೂ ಬೇಕಾದ್ರೆ 500 ರೂಪಾಯಿ kg ಥರ ನಾವು ಇಟ್ಕೊಡ್ತೀವಿ ಬೇಕಾದ್ರೆ. ಸರ್, ಏನು ಉಪಯೋಗ ಆಗುತ್ತೆ ಇದರಿಂದ? ಕಸ ಕಡ್ಡಿ ಎಲ್ಲ ಗೊಬ್ಬರ ಆಗ್ತದೆ. ಗಿಡ ಮರಕ್ಕೆ ಒಳ್ಳೆ ಎರೆಹುಳದ ಗೊಬ್ಬರ, ಒಳ್ಳೆ ಪೌಷ್ಟಿಕಾಂಶ ಇರ್ತಕ್ಕಂಥ ನೋಡಿ ಯಾವ ಥರ ಕರು ಕಪ್ಪಾಗಿ ಯಾವ ಥರ ಇದೆ ಗೊಬ್ಬರ. ಈ ಥರ ಗೊಬ್ಬರ ಆಗ್ತದೆ. ಇದು ನಾವೆಲ್ಲ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಒಂದು ತೊಟ್ಟಿ ಮಾಡ್ಕೊಂಬಿಟ್ರೆ ಈ ಕಡ್ಪದ ಕಲ್ಲಲ್ಲಿ ಇದು ಸಿಂಪಲ್ ಖರ್ಚು, ಜಾಸ್ತಿ ಖರ್ಚು ಇಲ್ಲ. 29 ಕಡ್ಪದ ಕಲ್ಲು ತಂದರೆ ಒಂದು 4,000 ರೂಪಾಯಿ ಖರ್ಚಾಗ್ತದೆ. ಈ ಥರ 2 ತೊಟ್ಟಿ ಮಾಡ್ಕೊಂಬಿಟ್ರೆ ರೈತರಿಗೆ ಈ ಥರ ಎಲ್ಲ ಗೊಬ್ಬರ ತೋಟಕ್ಕೆ ಅದೇ ಗೊಬ್ಬರ ಆಗ್ತದೆ, ಚೆನ್ನಾಗಿರ್ತದೆ. ಸಗಣಿ ಗಂಜಲ ಏನಾದರೂ ಹಾಕ್ತೀರಿ ಸರ್? ಗಂಜಲ ಅದೇ ಸಗಣಿ, ಮತ್ತು ಸಗಣಿ ಒಂದು ಕಸ, ಸಗಣಿ ಸ್ಲರಿ ಮತ್ತು ಸಗಣಿ. ಗಂಜನ್ನು ಒಯ್ದ್ರು ಏನು ಪ್ರಾಬ್ಲಮ್ ಇಲ್ಲ ಮೇಡಮ್. ಫಸ್ಟ್ ಕೊಳೆಯೋದಕ್ಕೆ ಮುಂಚೆ ಗಂಜು ಒಯ್ಬೇಕು. ಆಮೇಲೆ ಒಂದು ಫುಲ್ ಆದಮೇಲೆ ತೇವಾಂಶ ಕಾಪಾಡಬೇಕು. ಈ ಥರ ಸಗಣಿ ಈ ಥರ ಗರಿ ಎಲ್ಲ ಹಾಕ್ಬಿಟ್ಟು ಸ್ಲರಿ ನೋಡಿ ಈ ಥರ ಕಲ್ಸ್ ಒಯ್ತೀವಿ ಇದ್ರ ಮೇಲೆ ಕಸದ ಮೇಲೆ. ಇದೆಲ್ಲ ಎರೆಹುಳ ತಿಂದ್ಬಿಟ್ಟು ಗೊಬ್ಬರ ಮಾಡ್ತೀವಿ. ಏನು ರೇಟ್ ಇದೆ ಸರ್ ಒಂದು ಲೋಡ್ ಗೊಬ್ಬರ? kg 10 ರೂಪಾಯಿ ನಂಗೆ ಹೋಗುತ್ತೆ ಮೇಡಮ್. ಎರೆಹುಳದ ಗೊಬ್ಬರ ನಾವಿಂದ ಎರೆಹುಳದ ಗೊಬ್ಬರ ಮಾಡಿಲ್ಲ, ನಮ್ಮ ತೋಟಕ್ಕೆ ಯೂಸ್ ಮಾಡ್ತಿದ್ವಿ. ಎರೆಹುಳ ಒಂದು ನಮ್ಮಲ್ಲಿ ಸಿಗ್ತದೆ 500 ರೂಪಾಯಿ kg. ಎರೆಹುಳ ಮಾತ್ರ. ಗೊಬ್ಬರದಿಂದ ಯಾರು ಕೊಟ್ಟಿಲ್ಲ. ನಾವು ತೆಂಗಿನ ಮರಕ್ಕೆ ಎಲ್ಲ ಹಾಕ್ತಾ ಇದೀವಿ ನಾವೇ. ಬರೀ ನಾಟಿ ಹಸು ಗೊಬ್ಬರನ ಸೀಮೆ ಹಸುದೆಲ್ಲ ಮಿಕ್ಸ್ ಇದೆಯಾ ಸರ್? ಇದು ನಮ್ಮ ಹತ್ರ ಸೀಮೆ ಹಸು ಏನಿಲ್ಲ ಮೇಡಮ್, ಜರ್ಸಿ ಹಸುಗಳಿದಾವೆ ಒಂದು 3, ಅದ್ರದ್ದೇ ಹಾಕ್ತಿದ್ದೀವಿ. ಆದ್ರೆ ಇದು ಸ್ವಲ್ಪ ನೆರಳು ಮೇಂಟೈನ್ ಮಾಡಬೇಕು. ಇದು ಎರೆಹುಳ ಬಂದು ಬಿಸಿಲಲ್ಲಿ ಇರಲ್ಲ. ಈ ಥರ ದುಡ್ಡು ಇದ್ರೆ ಸೀಟ್ ಹಾಕಿ ಚಪ್ರ ಹಾಕಿದ್ರು ಓಕೆ, ಇಲ್ಲ ಅಂದ್ರೆ ಈ ಥರ ಗರಿ ಹಾಕ್ಬಿಟ್ಟು ನೆರಳು ಮಾಡಿದ್ರು ಓಕೆ. ಲೋ ಬಜೆಟ್ ಮಾಡೋದಾದ್ರೆ ಈ ಥರ ಮಾಡಿದ್ರು ಆಗುತ್ತೆ. ನೀರು ಎಷ್ಟು ದಿವಸಕ್ಕೆ ಒಂದ್ಸತಿ ಬಿಡ್ತೀರಾ ಸರ್? ನೀರು ವಾರಕ್ಕೊಂದ್ಸಲಿ. ಫಸ್ಟ್ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಬಿಡಬೇಕು ಮೇಡಮ್. ಈ ಥರ ಆಗಂಟ ಫುಲ್ ಈ ಥರ ಆದಮೇಲೆ ಒಂದು 3 ದಿನಕ್ಕೆ 4 ದಿವಸಕ್ಕೆ ತೇವಾಂಶ ಕಾಪಾಡಿದ್ರೆ ಸಾಕು. ತೇವಾಂಶ ಕಾಪಾಡ್ಬೇಕಷ್ಟೇ. ತೇವಾಂಶ ಕಾಪಾಡಿದರೆ ಹುಳಕ್ಕೆ ಒಟ್ಟಿನಾಗ ಫುಲ್ ಡ್ರೈ ಆಗ್ದಂಗೆ ಸ್ವಲ್ಪ ಕಾಪಾಡಿದರೆ ವರ್ಮಿ ಕಾಂಪೋಸ್ಟ್ ರೆಡಿ ಆಗ್ತದೆ. ಇದರಲ್ಲೆಲ್ಲ ಎರೆಹುಳ ಬೇಕಾದ್ರೆ ಮಸ್ತಾಗಿ ರೆಡಿ ಮಾಡ್ತಿದ್ದೆ ಗೊಬ್ಬರ ಬೇಕಾದ್ರೆ. ಹುಳ ತಿನ್ನೋಕ್ಕೆ ಇದು ಗೊಬ್ಬರ ರೆಡಿಯಾಗಿದೆ. ಸಗಣಿ ಕಸ ಎಲ್ಲ ಹಾಕಿದ್ದೀವಿ ನೋಡಿರಿ. ಹುಳಗಳು ಯಾವ ರೀತಿ ನೋಡಿರಿ ಯಾವ ರೀತಿ ಹುಳಗಳು ನೋಡಿರಿ ಫುಲ್ ಇದೆ ನೋಡಿರಿ. ಈ ಥರ ಫುಲ್ ಹುಳಗಳು ಈ ಥರ ವರ್ಕ್ ಮಾಡ್ತೇವೆ ನೋಡಿರಿ. ಫುಲ್ ಹುಳಗಳು ನೋಡಿರಿ, ಎರೆಹುಳ ನೋಡಿರಿ ಈ ಥರ ಇರ್ತವೆ ನೋಡಿರಿ. ಈ ಥರ ಅದು ಎಲ್ಲ ತಿಂದು ಗೊಬ್ಬರ ಮಾಡ್ತೀವಿ. ಇದು ಫುಲ್ಲು ಒಂದು ಸ್ವಲ್ಪ ಒಂದು 15-20 ದಿವಸ ಕೊಳೆತು ಬಿಟ್ರೆ ಈ ಥರ ಹುಳ ಅವೇ ಆಟೋಮೆಟಿಕ್. ಅದರಿಂದ ಒಡಿಯಲ್ಲಿ ಏನು ಕಾಂಕ್ರೀಟ್ ಏನು ಹಾಕಿಲ್ವಲ್ಲ ಮೇಡಮ್, ಅದರಿಂದ ಅದರಿಂದ ಇದರಿಂದ ಅದಕ್ಕೆ ಅವೇ ಬರ್ತಾ ಇರ್ತವೆ. ಈ ಥರ ಅವೇ ಬರ್ತವೆ. ಅವೇ ಬಂದು 2 ತಿಂಗಳು ಇಲ್ಲ 3 ತಿಂಗಳಿಗೆ ನೋಡಿರಿ ಎರೆಹುಳ ನೋಡಿರಿ ಈ ಥರ ಬರ್ತವೆ. ಇದೆಲ್ಲ ಒಂದು 2-2.5 ತಿಂಗಳಿಗೆಲ್ಲ ಆ ಥರ ಗೊಬ್ಬರ ರೆಡಿ ಆಗ್ಬಿಡ್ತೀವಿ. ನೆರಳಿರಲೇಬೇಕು ಸರ್? ಹಾಂ, ನೆರಳಿರ್ಬೇಕು ಮೇಡಮ್. ಬಿಸಿಲಲ್ಲಿ ಇರಲ್ಲ, ನೆರಳಿರ್ಬೇಕು. ಇದೊಂದು ಮಾಹಿತಿ ಕೊಡಿ ಸರ್. ಕೆಂಪು ಬಾಳೆದು ಅದು IHR ಮೇಡಮ್ ಅವರೇ. ಅದು ಕೆಂಪಾಳೆ ಅಲ್ಲಿ ನರ್ಸರಿ ಮಾಡ್ತಾರೆ ಹೆಸರುಗಡದಲ್ಲಿ. ಅದ್ರ 10 ರೂಪಾಯಿ ಕೊಟ್ಟು ಒಂದು ತಂದು ಹಾಕಿದ್ದೆ. ಅದರಿಂದ ಒಂದು 20-30 ನಾವು ರೆಡಿ ಮಾಡ್ಕೊಂಡಿವಿ. ಹಂಗೆ ಬಂದಾಗ ಈಗ ಯಾರಿಗಾರು ಕೇಳಿ ಕೊಡ್ತೀನಿ, ಅವ್ರು ತಗೊಂಡೋಗಿ ಹಾಕ್ತಿದ್ರೆ ಹಂಗೆ ಬರ್ತಂತೆ.
ಎಷ್ಟು ಪೆಟ್ಟಿಗೆ ಇದೆ ಸರ್ ನಿಮ್ಮ ಜೇನು? ಸರ್ ಮೂರಿದೆ ಮೇಡಮ್ ಅವ್ರ ಜೇನು ಪೆಟ್ಟಿಗೆ. ಮೇನ್ ಇಲ್ಲಿ ನಮ್ಮ ಕಡೆ ಇದು ನಬಾರ್ಡಲ್ಲಿ ಸೇರ್ಕೊಂಡಿದ್ದು. ನಬಾರ್ಡಿಂದ 5 ಪೆಟ್ಟಿಗೆ ಕೊಟ್ಟಿದ್ರು. ನಬಾರ್ಡಿಂದ ಕೊಡ್ತಿಲ್ವೇ ಕರಡಿ ಬಂದು ಅಟ್ಯಾಕ್ ಮಾಡಿ ಹೋಗೋದು ಯಾವಾಗಲೂ. ಇದು ನಮ್ಮ ಕಡೆ ಹೂವು ಸ್ವಲ್ಪ ಕಡಿಮೆ ಇರೋದ್ರಿಂದ ಜಾಸ್ತಿ ಇಳುವರಿ ಬರಲ್ಲ. ವರ್ಷಕ್ಕೆ 1 kg 2 kg ಸಿಗೋ ಹೊತ್ತಿಗೆ ಸಹಿ ತುಪ್ಪ. ನಾವು ಮೇನ್ ತುಪ್ಪಕ್ಕೆ ಅಂತ ಮಾಡಿಲ್ಲ, ಪರಾಗಕ್ಕೆ ಪರ್ಷಕ್ಕೆ ಅಂತ ಮಾಡಿವಿ. ಹಂಗೂ ಸಿಕ್ಕಿರ ಅರ್ಧ kg 1 kg ಸಿಕ್ಕಿರ ಯಾರಾದ್ರೂ ಇಲ್ಲಿ ಫ್ರೆಂಡ್ಸ್ ಕೇಳ್ತಿರ್ತಾರೆ, ಅವ್ರಿಗೆ ಸೇಲ್ ಮಾಡ್ತೀವಿ. 1000 ರೂಪಾಯಿ kg ಹೋಗುತ್ತೆ. ಇದು ಏನು ಮಾಡಿರೋದು ಅಂದರೆ ಇದು ಕರಡಿ ಬಂದು ತಿಂದು ಹೋಗೋದಕ್ಕೆ ಜೇನು ಸಾಗಾಣಿಕೆ ಮಾಡೋಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಥರ ಹೆಂಚಿಗೆ ಫ್ರೇಮ್ ಮಾಡಿಸಿದ್ವಿ. ಫ್ರೇಮ್ ಮಾಡಿಸಿ ಈಗ ಕರಡಿ ಏನು ಮಾಡಲ್ಲ ನಮ್ಮನ್ನ ಹಂಗಾಗಿ ಈ ಥರ ಜೇನು ಸಾಗಾಣಿಕೆ 3 ಪೆಟ್ಟಿಗೆ ಮಾಡಿದ್ವಿ. ಎಷ್ಟು ದಿವಸ ಆಯ್ತು ಸರ್ ಇದು ಪೆಟ್ಟಿಗೆ ಇಟ್ಟು? ಇದರಲ್ಲಿ ನಾವು 2-3 ವರ್ಷದಿಂದ ಸಾಕ್ತಿದ್ದೀವಿ ಮೇಡಮ್ ರೀ. ಹಂಗಾಗಿ ತುಪ್ಪ ಸ್ವಲ್ಪ ಕಡಿಮೆ, ಆದರೆ ಇದು ಪರಾಗ ಪರ್ಷಿಕೆಲ್ಲ ಚೆನ್ನಾಗಿ ಇಳುವರಿ ಬರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ. ಯಾವ ತಳಿ ಸರ್ ಇದು ಜೇನು? ಇದು ತುಡುವೆ ಜೇನು ಅಂತ. ಸಾಕಕ್ಕೆ ಆಗೋದು ತುಡುವೆ ಜೇನು ಮಾತ್ರ. ಕೋಲ್ ಜೇನು ಹೆಜ್ಜೇನೆಲ್ಲ ಸಾಕೋಕ್ಕಾಗೋದಿಲ್ಲ. ತುಡುವೆ ಜೇನು ಮಾತ್ರ ಸಾಕ್ಬೋದು ನಾವು. ಎಲ್ಲಿಂದ ತಂದಿದ್ರಿ ಸರ್ ಪೆಟ್ಟಿಗೆ ಮತ್ತು ಜೇನು? ಇದು ಫಸ್ಟ್ ನಾನು ನಬಾರ್ಡ್ಗೆ ಸೇರಿದಾಗ ಅವರು ಒಂದು 5 ಪೆಟ್ಟಿಗೆ ಕೊಟ್ಟಿದ್ರು ನಮಗೆ. ಅದು ಕೊಟ್ಟ ಮೇಲೆ ಹಂಗೆ ನಾವು ಉಳಿಸ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಆಮೇಲೆ ಈ ಫ್ರೇಮ್ ಎಲ್ಲ ಮಾಡಿಸ್ಕೊಂಡು ಸಾಕ್ಯಂತ. ತುಪ್ಪ ಇದೆಯಾ ಸರ್? ತುಪ್ಪ ಈಗ ಸ್ಟಾರ್ಟ್ ಆಗುತ್ತೆ ಮೇಡಮ್. ಇವಾಗ ಅಭಿವೃದ್ಧಿ ಆಗ್ತೈತೆ. ಈಗ ಜನವರಿಯಿಂದ ಏಪ್ರಿಲ್ ತನಕ ಅಭಿವೃದ್ಧಿ ಕಾಲ. ಹಂಗಾಗಿ ಏಪ್ರಿಲ್ ಅಷ್ಟೊತ್ತಿಗೆ ತುಪ್ಪ ಬರುತ್ತೆ. ಚುಚ್ಚುತ್ತೆ. ಏನಾದ್ರು ತೊಂದರೆ ಕೊಟ್ರೆ ಮಾತ್ರ ಚುಚ್ಚುತ್ತೆ. ಇಲ್ಲಾಂದ್ರೆ ತುಪ್ಪ ಎಲ್ಲ ಐತೆ ನೋಡ್ರಿ, ತೊಂದರೆ ಕೊಟ್ರೆ ಮಾತ್ರ ಚುಚ್ಚುತ್ತೆ. ಇಲ್ಲಾಂದ್ರೆ ತೊಂದರೆ ಕೊಡದಿದ್ರೆ ಏನು ಮಾಡಲ್ಲ. ಅವಕ್ಕೆ ನಾವು ನೋವು ಮಾಡಿದ್ರೆ ಮಾತ್ರ ಚುಚ್ಚುತ್ತವೆ, ಇಲ್ಲಾಂದ್ರೆ ಅವೇನು ಮಾಡೋದು. ಅದು ಕ್ಲೀನಿಂಗ್ ಎಲ್ಲ ಎಷ್ಟು ದಿವಸಕ್ಕೆ ಒಂದ್ಸತಿ ಮಾಡ್ತೀವಿ? ಕ್ಲೀನಿಂಗು 1 ವಾರ 15 ದಿವಸಕ್ಕೆ ಒಂದ್ಸಲಿ ತಳಮನೆ ಕ್ಲೀನ್ ಮಾಡ್ತೀವಿ ಮೇಡಮ್. ಯಾವ ರೀತಿ ಸರ್ ಅದು ಪೆಟ್ಟಿಗೆ ಎಲ್ಲ ಓಪನ್ ಮಾಡಿ? ಫಸ್ಟ್ ಕೆಳಗಡೆ ಇರೋದು ಮಾಮೂಲಿ ತಳಮನೆ ಅಂತ. ಅದು ಸಂಸಾರ ಕೋಣೆ. ಇದು ತುಪ್ಪದ ಚೇಂಬರು. ಇದರಲ್ಲಿ ತುಪ್ಪ ಕಟ್ತೇವೆ. ಈಗ ಅದೆಲ್ಲ ಫುಲ್ ಆಗಿದೆಯಲ್ಲ ಮೇಡಮ್. ಈಗ ಇದರಲ್ಲಿ ತುಪ್ಪ ಕಟ್ಟಿದ್ದ ನಾವು ತಕ್ಕೊಳೋದು. ಇದು ಮಾತ್ರ ಬರುತ್ತೆ. ಇದು ಬರೀ ತುಪ್ಪ ಮಾತ್ರ ಇರುತ್ತೆ, ಇದರಲ್ಲಿ ಬೇರೆ ಏನು ಇರೋದಿಲ್ಲ. ಇದರಲ್ಲಿ ಮೊಟ್ಟೆ ಮರಿ ಎಲ್ಲ ಇರ್ತಾವಲ್ಲ, ಹಂಗಾಗಿ ಇದು ನಾವು ಏನು ಮಾಡಲ್ಲ, ಅವು ಕುಟುಂಬಕ್ಕೆ ಬಿಟ್ಟಿರ್ತೀವಿ. ಆಮೇಲೆ ಮಳೆಗಾಲದಲ್ಲಿ ಸ್ವಲ್ಪ ಅವಕ್ಕೆ ಊಟ ಇರಲ್ವಲ್ಲ, ಅವು ಸ್ವಲ್ಪ ಸಕ್ಕರೆ ಪಾವು ಕೊಡ್ಬೇಕಾಗ್ತದೆ ಈ ಮಳೆ ಜಾಸ್ತಿ ಬಂದಾಗ. ಈಗ ಮಾವಿನ ಹೂವು ಎಲ್ಲ ಈ ಸೀಸನ್ ಇರೋದ್ರಿಂದ ಏನು ಬೇಡ, ಅವೇ ಅಭಿವೃದ್ಧಿ, ಅವೇ ನೋಡಿ ಪರಗಾಲ ತಂದು ಅವೇ ಮಾಡ್ತಿರ್ತೀವಿ. ಮಳೆಗಾಲದಲ್ಲಿ ಮಾತ್ರ ಫುಡ್ ಕೊಡಬೇಕು. ಮಳೆಗಾಲದಲ್ಲಿ ನಾವು ತುಪ್ಪ ತಿಂದಿರ್ತೀವಲ್ಲ, ತಕೊಂಡು ತುಪ್ಪ ತೆಗೆದಿದ್ರೆ ಏನು ಕೊಡೋದು ಬೇಡ, ತುಪ್ಪ ತೆಗೆದಿರ್ತೀವಲ್ಲ, ಹಂಗಾಗಿ ಕೊಡ್ಬೇಕು ಅವಕ್ಕೆ. ಹಂಗಾಗಿ ಕೊಡಬೇಕು. ತೊಂದರೆ ಕೊಟ್ಟರೆ ಕಡಿತೇವೆ.